ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಹಚ್ಚಿದ ಕಡಕ್ ರೊಟ್ಟಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕಿ ಕುದಿಯಲು ಇಡ್ತೀನಿ. ಈ ಕಡೆ ಒಂದು ಪರಾತದಲ್ಲಿ 2 ಬೌಲು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಬೌಲಿಗೆ 1 ಗ್ಲಾಸು ನೀರು ಕರೆಕ್ಟಾಗಿರುತ್ತೆ. ನೋಡಿ, ಈಗ ನೀರು ಕುದಿ ಬಂದಿದೆ. ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಿದ ನಂತರ ಚೆನ್ನಾಗಿ ನಾದ್ಕೊಳ್ಬೇಕು. ಕೆಲವೊಂದು ಜೋಳದ ಹಿಟ್ಟು ತುಂಬ ಜಿಗುಟಾಗಿರುತ್ತೆ. ಆಗ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ಜಿಗುಟನ್ನು ಹಾಕ್ಕೊಂಡು ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ನೀರು ಹಾಕಿ ಮತ್ತೆ ನಾದ್ಕೊಳ್ತೀನಿ. ಈ ಥರ ನೀಟಾಗಿ ನಾದ್ಕೊಂಡ್ರೆ ರೊಟ್ಟಿನ ಚೆನ್ನಾಗಿ ಮಾಡ್ಕೋಬೋದು. ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ಮೆದುವಾಗಿ ನಾದ್ಕೊಳ್ಬಾರ್ದು, ತುಂಬ ಗಟ್ಟಿಯಾಗೂ ನಾದ್ಕೊಳ್ಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಈಗ ಈ ಥರ ನಾದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಅಳತೆ ಒಂದು ಉಳ್ಳೆನ ಮಾಡಿಕೊಂಡು ಈ ಥರ ಹಿಟ್ಟು ಹಚ್ಕೊಂಡು ಉಳ್ಳೆನ ಅಗಲ್ ಮಾಡಿಕೊಂಡು ಈ ಥರ ಸುತ್ತಲೂ ಪ್ರೆಸ್ ಮಾಡ್ಕೊಳ್ಬೇಕು. ಅಂದರೆ ರೊಟ್ಟಿ ಅಂಚೆಲ್ಲ ಕಟ್ಟಾಗೋದಿಲ್ಲ, ನೀಟಾಗಿ ಮಾಡ್ಕೊಳ್ಬೋದು. ನಾನೀಗ ಲಟ್ಟಿಸ್ಕೊಳ್ತೀನಿ. ನೋಡಿ, ಲತ್ತಣಿಗೆಗೆ ಯಾವುದೇ ಥರದ ಪ್ಲಾಸ್ಟಿಕ್ನ ನಾನು ಹಾಕಿಲ್ಲ. ಪ್ಲಾಸ್ಟಿಕ್ ಹಾಕ್ದೇ ಈಸಿಯಾಗೆ ಮಾಡ್ಕೊಳ್ಬೋದು. ತುಂಬ ಹಿಟ್ಟು ಕೂಡ ಹಚ್ಕೊಳ್ಳೋದು ಬೇಡ, ಈಸಿಯಾಗಿ ಲಟ್ಟಿಸ್ಕೊಳ್ಬೋದು. ಲಟ್ಟಣಿಗೆಗೆ ಹಿಟ್ಟೆಲ್ಲ ಹತ್ಕೊಂಡಿರಬಾರ್ದು, ನೀಟಾಗಿ ಕ್ಲೀನಾಗಿರಬೇಕು. ಅಂದರೆ ಈ ಥರ ನಾವು ನೀಟಾಗಿ ಲಟ್ಟಿಸ್ಕೊಳ್ಬೋದು. ನೋಡಿ, ಈಗ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಈ ಕರಿ ಎಳ್ಳನ್ನು ಹಾಕಿ ಮತ್ತೆ ಸ್ವಲ್ಪ ಲಟ್ಟಿಸ್ಕೊಳ್ತೀನಿ. ಮೊದಲೇ ಎಳ್ಳನ್ನು ಹಾಕಿ ಲಟ್ಟಿಸ್ಕೊಂಡ್ರೆ ರೊಟ್ಟಿ ಎಲ್ಲ ಕಟ್ಟಾಗಿಬಿಡುತ್ತೆ. ಅದಕ್ಕೆ ಕೊನೆಗೆ ಎಳ್ಳನ್ನು ಹಾಕಿ ಲಟ್ಟಿಸ್ಕೊಳ್ಬೇಕು. ಈಗ ತವಾ ಕಾದಿದೆ, ರೊಟ್ಟಿನ ಹಾಕಿ ಸ್ವಲ್ಪ ಬಿಟ್ಟು ನೀರು ಹಚ್ಕೊಳ್ಬೇಕು. ಈಗ ಸ್ವಲ್ಪ ನೀರು ಆರಿದ ನಂತರ ಈ ಥರ ತಿರು ಹಾಕಿ ಚೆನ್ನಾಗಿ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಬೇಕು. ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ತುಂಬ ಖಡಕ್ಕಾಗಿ ಬೇಕು ಅಂದರೆ ರೊಟ್ಟಿ ಎಲ್ಲ ಬೇಯಿಸ್ಕೊಂಡಿದ ನಂತರ ಕೊನೆಗೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಈ ಥರ ತಿರು ಹಾಕಿ ಬೇಯಿಸ್ಕೊಳ್ಬೇಕು. ಅಂದರೆ ಖಡಕ್ಕಾಗಿ ರೊಟ್ಟಿ ರೆಡಿಯಾಗುತ್ತೆ. ಖಡಕ್ಕಾಗಿ ರೊಟ್ಟಿನ ಬೇಯಿಸ್ಕೊಂಡ್ರೆ ತಿಂಗಳವರೆಗೂ ಇಟ್ಟರು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮತ್ತೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಳ್ಳು ಹಚ್ಚಿ ರೊಟ್ಟಿನ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಮತ್ತು ಪಂಚಮಿಯಲ್ಲಿ ಕೂಡ ಮಾಡ್ತೀವಿ. ವಿಶೇಷವಾದ ದಿನಗಳಲ್ಲಿ ಮಾತ್ರ ನಾವು ಈ ಥರ ಎಳ್ಳು ಹಚ್ಚಿ ರೊಟ್ಟಿಗಳನ್ನ ಮಾಡ್ಕೊಳ್ತೀವಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಮತ್ತು ಪಂಚಮಿ ಹಬ್ಬದಲ್ಲಿ ತುಂಬ ವಿಶೇಷ ಈ ಎಳ್ಳು ಹಚ್ಚಿದ ರೊಟ್ಟಿಗಳು. ಈಗ ಈ ಥರ ಚುಂಚಕದ ಸಹಾಯದಿಂದ ಬಿಗಿನರ್ಸು ಈ ಥರ ಮಾಡ್ಕೊಳ್ಳಿ. ರೂಢಿಯಾದರೆ ನಾವು ಈ ಥರ ಕೈಲಿಂದನೇ ಬೇಯಿಸ್ಕೊಳ್ಬೋದು. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ, ಅಂದರೆ ಖಡಕ್ಕಾದ ರೊಟ್ಟಿ ರೆಡಿಯಾಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ವಿಶೇಷ ಎಳ್ಳು ಹಚ್ಚಿದ ಕಡಕ್ ರೊಟ್ಟಿ ರೆಡಿಯಾಗಿವೆ. ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಎಳ್ಳು ಹಚ್ಚಿದ ಕಡಕ್ ರೊಟ್ಟಿನ ಒಮ್ಮೆ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.